ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನನ್ನ ತಮ್ಮನ ಮದುವೆಗೆ ಅಂತಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿ ನನಗೊಂದು ಸ್ವಲ್ಪ ಶಾಪಿಂಗು ಮತ್ತು ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ. ಅದು ಏನೇನು ಅಂತಂದ್ಬಿಟ್ಟು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ಒಂದೆರಡು ದಿನ ಚಿಕ್ಕಪೇಟೆಗೆ ಹೋಗಿದ್ವಿ, ಬುಧವಾರ ಮತ್ತು ಶನಿವಾರ. ಬುಧವಾರ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದ್ವಿ ಮತ್ತು ಶನಿವಾರ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದ್ವಿ. ಎರಡೂ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇದೇ ಒಂದು ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬುಧವಾರ ಬೆಳಗ್ಗೆ ಒಂದು 10 ಗಂಟೆ ಹಂಗಾಗಿತ್ತು. 10 ಗಂಟೆಗೆ ಮನೆ ಬಿಟ್ವಿ. ಇಲ್ಲಿ ಕಾಡ್ಗೋಡಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಹೋಗ್ಬೇಕಾದ್ರೆ ಮೆಟ್ರೋದಲ್ಲಿ ಹೋಗೋಣ, ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಟ್ರಾಫಿಕ್ ಏನು ಇರೋದಿಲ್ಲ, ಬೇಗ ಹೋಗ್ಬಿಡ್ಬೋದು. ಮತ್ತು ಬರಬೇಕಾದ್ರೆ ಐಟಮ್ಸ್ ಎಲ್ಲ ಇರುತ್ತಲ್ವ, ಆವಾಗ ಕ್ಯಾಬ್ ಬುಕ್ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿಯೇ ಎರಡೂ ದಿನನೂ ಅಷ್ಟೇ, ಹೋಗ್ಬೇಕಾದ್ರೆ ಮೆಟ್ರೋದಲ್ಲಿ ಹೋದ್ವಿ, ಬರಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡ್ಬಂದ್ವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಥರ ಅರ್ಜೆಂಟ್ ಕೆಲಸಗಳಿದ್ದಾಗ ಮೆಟ್ರೋನೇ ಬೆಸ್ಟು ಅಂತ ಅನಿಸ್ಬಿಡ್ತು. ಬರಬೇಕಾದ್ರೆ ಕ್ಯಾಬಲ್ಲಿ ಬಂದ್ವಿ, ಯಾಕಾದರೂ ಬಂದ್ವೋ ಕ್ಯಾಬಲ್ಲಿ ಅಂತ ಅನಿಸ್ಬಿಡ್ತು. ಎರಡೂ ದಿನನೂ ಅಷ್ಟೇ ತುಂಬಾ ಟ್ರಾಫಿಕ್ ಇರುತ್ತೆ. ಈ ಟ್ರಾಫಿಕ್ನೆಲ್ಲ ನೋಡಿ ಒಂದು ಸೆಕೆಂಡ್ ನನಗನ್ನಿಸ್ತು ಕಾರ್ ತಗೊಂಡ್ರು ವೇಸ್ಟ್ ಏನೋ ಅಂತ ಅನಿಸ್ಬಿಡ್ತು. ಯಾಕಂದರೆ ಮೆಟ್ರೋ ತುಂಬ ಅಂದರೆ ತುಂಬಾ ಬೆಸ್ಟು. ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ಅಂತಂದರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಬೇಗ ಹೋಗಿ ಬೇಗ ಬಂದುಬಿಡ್ಬೋದು. ನಮಗೆ ಲಗೇಜ್ ಏನೂ ಇರಲಿಲ್ಲ ಅಂತಂದಿದ್ರೆ ನಾವು ಸಂಜೆ ಬರಬೇಕಾದ್ರೂ ಅಷ್ಟೇ ಮೆಟ್ರೋದಲ್ಲೇ ಬಂದುಬಿಡ್ತಾ ಇದ್ವಿ. ಆದರೆ ಲಗೇಜ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಹಾಕ್ಕೊಂಡು ಮೆಟ್ರೋದಲ್ಲಿ ಬರೋದಕ್ಕಾಗೋದಿಲ್ಲ. ಒಂದೊಂದು ಟೈಮು ಮೆಟ್ರೋದಲ್ಲಿ ಫ್ರೀ ಇರುತ್ತೆ, ಒಂದೊಂದು ಟೈಮು ರಶ್ ಇರುತ್ತೆ, ಆಗೋದಿಲ್ಲ ಇದನ್ನೆಲ್ಲ ಲಗೇಜ್ ಎಲ್ಲ ಹಾಕ್ಕೊಂಡು. ಮತ್ತು ಅಲ್ಲಿ ಅಲೋ ಮಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡು ನಾವು ಬರಬೇಕಾದ್ರೆ ಕ್ಯಾಬೇ ಬುಕ್ ಮಾಡ್ಕೊಂಡ್ಬಂದ್ವಿ. ಇನ್ನು ಚಿಕ್ಕಪೇಟೆಯಿಂದ ನಾನು ಮತ್ತು ನನ್ನ ಹಸ್ಬೆಂಡು ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಗುರುವಾರ ಸಂಜೆ ಹಂಗೆ ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗಿಂದ ಏನೇನು ಕೆಲಸಗಳನ್ನು ಮಾಡಿಕೊಂಡೆ ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ಅವರೆಕಾಯಿ ಎಲ್ಲ ಇತ್ತು, ಅವರೆಕಾಯಿ ಸುಲಿದು ಮತ್ತು ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸಂಜೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನೆಲ್ಲ ತೆಗೆದು ವಾಶ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ನಾನು ಪ್ರತಿ ವಾರ ಕೆಲವೊಂದಿಷ್ಟು ದೇವ್ರ ಸಾಮಾನು ಮಾತ್ರ ತೆಗೆದು ವಾಶ್ ಮಾಡಿ ಇಡ್ತೀನಿ. ಇನ್ನು 15 ಡೇಸ್ಗೊಂದ್ಸಲ ಇನ್ನೊಂದಷ್ಟು ಕೆಲವೊಂದು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ವಾಶ್ ಮಾಡಿ ಇಡ್ತಾ ಇರ್ತೀನಿ. ಇನ್ನು ಮಂತ್ಲಿ ಒಂದ್ಸಲ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಪ್ರತಿ ವಾರನೂ ಎಲ್ಲ ದೇವ್ರ ಸಾಮಾನು ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತು ಜೋಡಿಸಿ ಇಟ್ಟು ಅದೆಲ್ಲ ತುಂಬಾ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಈ ಥರ ನಾನು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿರೋದು. ಈಗ ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ಒರೆಸಿ ಇಟ್ಟಿದ್ದಾಯಿತು. ಇವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ನಾನು ಈ ಥರ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಡೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಯಾರಾದರೂ ಒಬ್ಬರು ಕಮೆಂಟ್ ಮಾಡ್ತಾನೆ ಇರ್ತೀರಾ, ಈ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಯಾವುದ್ರಲ್ಲಿ ವಾಶ್ ಮಾಡ್ತೀರಾ ಅಂತಂದ್ಬಿಟ್ಟು. ನಾನು ಬರೀ ಕೋಲ್ಗೇಟ್ ಪೌಡ್ರಿಂದ ಇತ್ತೀಚೆಗೆ ವಾಶ್ ಮಾಡಿ ಇಡ್ತಾ ಇದ್ದೀನಿ. ತುಂಬಾ ಶೈನಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನು ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನು ಕೇಳ್ತಾ ಇರ್ತೀರಾ ಯಾವುದರಲ್ಲಿ ವಾಶ್ ಮಾಡಿ ಇಡ್ತೀರಾ ಅಂತಂದ್ಬಿಟ್ಟು. ಅದನ್ನು ಇವಾಗ ನಿಂಬೆಹಣ್ಣಿನ ರಸ ಮತ್ತು ಸಬೀನ ಪೌಡ್ರಿಂದ ವಾಶ್ ಮಾಡಿ ಇಡ್ತೀನಿ. ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ನೋಡ್ತಾ ಇರ್ಬೋದು, ಒಂದು 6:15 ಹಂಗೆ ಎದ್ದು ನೋಡಿದ್ರೆ ಎಷ್ಟೊಂದು ಮಂಜನದು ಹಿಡ್ಕೊಂಡಿತ್ತು ಅಂತಂದ್ಬಿಟ್ಟು ಹಾಗೆ ಒಂದು ವೀಡಿಯೋಸನ್ನು ಮಾಡಿಕೊಂಡೆ. ಗಿಡಗಳಲ್ಲಂತೂ ಸೇವಂತಿಗೆ ಹೂಗಳು ಅದೆಷ್ಟೊಂದು ಬಿಡ್ತಾ ಇದೆ ಅಂತಂದರೆ ಮೊದಲು ನಾನು ಅಂದ್ಕೊಂಡಿದ್ದೆ ಈ ಮೊಗ್ಗೆಲ್ಲ ಇರುತ್ತಲ್ವ ಸ್ಟಾರ್ಟಿಂಗಲ್ಲಿ ತೊಗೊಂಬಂದಾಗ, ಆ ಮೊಗ್ಗೆಲ್ಲ ಹರಡಿದ್ದಾದ್ಮೇಲೆ ಮತ್ತೆ ಗಿಡ ಅನ್ನೋದು ಹೊಸ ಮಗುಗಳನ್ನು ಬಿಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಪಾಪ ಮತ್ತೆ ಹೊಸ ಮಗುಗಳೆಲ್ಲ ಬಂದು ಹೂಗಳೆಲ್ಲ ಹರಡ್ತಾ ಇದೆ. ನೆಕ್ಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸು ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಆಮೇಲೆ 4 ಬಾಲ್ಕನಿಗಳು, ಕಾರಿಡಾರು ಇವನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಆಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಹಂಗೆ ಟಿಫನ್ ಮಾಡಿಟ್ಬಿಟ್ಟೆ. ಇನ್ನು ದೇವ್ರ ಸಾಮಾನುಗಳಿಗೆಲ್ಲ ನೈಟು ಗಂಧ ಕುಂಕುಮ ಇಡೋದಕ್ಕೆ ಟೈಮ್ ಆಗಲಿಲ್ಲ. ವಿಡಿಯೋ ಒಂದಕ್ಕೆ ಅಂದರೆ ಲಾಸ್ಟ್ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಲೇಟ್ ಆಗಿಬಿಡ್ತು. ಸರಿ ಬಿಡು ಬೆಳಗ್ಗೆ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟಿದ್ದೆ. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ
ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಈಗ ತಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸಿಡ್ತಾ ಇದ್ದೀನಿ. ಆಮೇಲೆ ಬಹುಶಃ ಇದೇ ಲಾಸ್ಟ್ ವಿಡಿಯೋ ನಾನು ಹಾಕೋದು ಅಂತ ಅನ್ಕೊಂಡಿದ್ದೀನಿ. ಅಂದರೆ ಮದುವೆ ಆದಮೇಲೆ ಇನ್ನು ಫ್ರೀ ಆಗ್ತೀನೋ ಏನೋ ಅಂತ ಅನ್ಕೊಂಡಿದ್ದೀನಿ. ಈಗಂತೂ ಸಿಕ್ಕಾಪಟ್ಟೆ ಕೆಲಸಗಳಿದೆ. ಯಪ್ಪ ತಲೆ ಅಂತೂ ಗಿರ್ ಅಂತ ತಿರುಗುತ್ತೆ, ಅಷ್ಟೊಂದು ಕೆಲಸಗಳು. ಒಂದೊಂದು ಸಲ ಅಂತೂ ದೇವ್ರ ಹತ್ರ ಮಾತಾಡ್ತಾ ಇರ್ತೀನಿ, ಏನು ದೇವ್ರೆ ಈ ಕತ್ತೆ ಉಪ್ಪಿನ ಮೂಟೆಗಳನ್ನು ಹೊರುತ್ತೆ ಅಂತಂದ್ಬಿಟ್ಟು ಆಗಸ ಇನ್ನೊಂದಷ್ಟು ಉಪ್ಪಿನ ಮೂಟೆಗಳನ್ನು ಭುಜದ ಮೇಲೆ ಹಾಕ್ತಾರಂತಲ್ವ, ಆ ರೀತಿಯಾಗಿ ನನಗೆ ಏನು ಈ ಜವಾಬ್ದಾರಿಗಳ ಹೊರೆ ಮೇಲೆ ಹೊರೆ ಅಂತ ಹಾಕ್ಬಿಡ್ತಾ ಇದೆಯಲ್ವಪ್ಪ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಏನು ಮಾಡೋದಕ್ಕಾಗೋದಿಲ್ಲ, ಇದನ್ನೆಲ್ಲ ನಾವು ನಿಭಾಯಿಸಲೇಬೇಕಾಗುತ್ತೆ. ಆ ಕಡೆ ಫೈನಾನ್ಷಿಯಲಿ ಆಗಿರ್ಬೋದು, ಈ ಕಡೆ ಕೆಲಸಗಳಾಗಿರ್ಬೋದು, ಎಲ್ಲನೂ ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಆ ಒಂದು ಶಕ್ತಿ ಕೊಡಪ್ಪ, ಇನ್ನೇನು ಮಾಡೋದು ಅಂತಂದ್ಬಿಟ್ಟು ದೇವ್ರ ಹತ್ರ ಅವಾಗವಾಗ ಮಾತಾಡ್ತಾ ಇರ್ತೀನಿ. ಅಂದರೆ ಈ ಕತೆ ಬಗ್ಗೆ ಹೇಳಿದ್ನಲ್ವ, ಇದೊಂದು ಗಾದೆ ಮಾತಿದೆ, ಅದನ್ನು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ತೊಗೊಂಬಂದು ಒಂದೊಂದೇ ಜೋಡಿಸಿ ಇಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಈ ಎಲೆಗಳಂತೂ ಎಷ್ಟೊಂದು ಪುಟಾಣಿ ಎಲೆಗಳು ತೊಗೊಂಬಂದಿದ್ದಾರೆ ಅಂತಂದರೆ ನಮ್ಮ ಮನೆಯವರು ಕಳಶದೊಳಗಡೆ ಇಟ್ಟರೆ ಅದು ಕೆಳಗಡೆ ಜಾರ್ಕೊಂಡು ಹೋಗ್ತಾ ಇತ್ತು. ಯಾಕೆ ಈ ಥರ ಎಲೆಗಳನ್ನು ತೊಗೊಂಬಂದಿದ್ದೀರಾ ಅಂತ ಕೇಳಿದ್ದಕ್ಕೆ, ನಿನಗೆ ಹೂವಿನ ತೋಟ ಒಂದು ಹಾಕ್ಕೊಡ್ಬೇಕು, ಮತ್ತು ಎಲೆ ತೋಟ ಒಂದು ಹಾಕ್ಕೊಡ್ಬೇಕು, ಅದಾದಮೇಲೆ ತೆಂಗಿನ ತೋಟ ಒಂದು ಹಾಕ್ಕೊಡ್ಬೇಕು, ನಿನ್ನ ಒಪ್ಸೋದಕ್ಕಾಗೋದಿಲ್ವಮ್ಮ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಅಂದರೆ ಲಾಸ್ಟ್ ಟೈಮ್ ತೆಂಗಿನಕಾಯಿ ತೊಗೊಂಬಂದಿದ್ರು, ಅಂದರೆ ಇವಾಗ ಇಟ್ಟಿದ್ದೀನಲ್ವ ಅದೇ ತೆಂಗಿನಕಾಯಿ ಜುಟ್ಟು ಒಂದು ಸ್ವಲ್ಪ ಉದ್ದ ಇತ್ತು. ಅದಕ್ಕೆ ಏನಿದು ತೆಂಗಿನಕಾಯಲ್ಲಿ ಜುಟ್ಟು ಒಂದು ಸ್ವಲ್ಪ ಉದ್ದ ಇದೆ, ಈ ಥರ ತೆಂಗಿನಕಾಯಿ ಕಳಶಕ್ಕಿಟ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ. ಅದಕ್ಕೆ ನಿನಗೆ ತೋಟಗಳೇ ಹಾಕ್ಕೊಡ್ಬೇಕು, ಕೊಂಡ್ಕೊಂಬಂದು ಕೊಡೋದು ನಿನಗೆ ಸೆಟ್ ಆಗೋದಿಲ್ಲ ಅಂತಂದ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಇನ್ನು ಎಲೆಗಳು ಅಷ್ಟೇ, 5 ಎಲೆ ತೊಗೊತೀನಿ. 5 ಎಲೆಯಲ್ಲೂ ಒಂಥರ ಬೆಳಕಿಗೆ ಇಟ್ಬಿಟ್ಟು ಎಲೆಗಳನ್ನು ಚಾಯ್ಸ್ ಮಾಡ್ತೀನಿ. ಆವಾಗ ಹೋಲ್ಸ್ ಎಲ್ಲ ಇದ್ದರೆ ಬೆಳಕು ಕಡೆ ಎಲೆಯನ್ನು ಇಟ್ಟರೆ ಕಾಣುತ್ತಲ್ವ, ಆ ಥರ ನಾನು ಆರಿಸೋದು. ಇನ್ನು ನಮ್ಮ ಮನೆಯವರು ಅವರು ಚೆನ್ನಾಗಿ ಆರಿಸ್ತಾರೆ, ಆದರೆ ಈ ಹೋಲ್ಸ್ ಇರೋದೆಲ್ಲ ತೊಗೊಬರ್ಬಾರ್ದು ಅಂತಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ಪುಟಾಣಿ ಎಲೆಗಳು ಒಂದೆರಡು, ಆಮೇಲೆ ದೊಡ್ಡ ಎಲೆಗಳು ಒಂದೆರಡು, ಈ ಥರ ತೊಗೊಂಬಂದ್ಬಿಟ್ಟಿದ್ರು. ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಮತ್ತು ಹೂಗಳೆಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಇವಾಗ ದೀಪಗಳಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಇನ್ನು ಪೂಜೆಗೆಲ್ಲ ದೇವ್ರ ಮನೆಯಲ್ಲಿ ರೆಡಿ ಮಾಡಿ ಅದಾದಮೇಲೆ ಇವಾಗ ಮೊದಲಿಗೆ ನಾನು ಹೊಸ್ಲತ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಕ್ರಿಶ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಫೆಬ್ರವರಿ 3ಗೆ ನನ್ನ ಮಗಳು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಪ್ಲೀಸ್ ಅಂತಂದ್ಬಿಟ್ಟು. ನನ್ನ ಮಗಳು ಇರೋದು ಮಹಾರಾಷ್ಟ್ರದಲ್ಲಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸನ್ನಿಧಿ ಸರ್ಜೆ ಪುಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಈಗ ನಾನು ಮೇನ್ ಡೋರ್ ಹತ್ರ ಹೊಸ್ಲಿಗೆ ಮತ್ತು ತುಳಸಿ ಅಮ್ಮನಿಗೆ, ಸೂರ್ಯ ದೇವ್ರಿಗೆಲ್ಲ ಪೂಜೆಯನ್ನು ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ನಾನು ದೇವರುಗಳಿಗೆ ವೈಟ್ ಕಲರ್ ಸೇವಂತಿಗೆ ಹೂವು, ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಮತ್ತು ಇದು ಲೈಟ್ ಪಿಂಕ್ ಕಲರ್ ಸೇವಂತಿಗೆ ಹೂವು ಮತ್ತು ರೋಸುಗಳು, ಪನ್ನೀರ್ ರೋಸು, ಇಷ್ಟು ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಈ ಥರ ಯಾವಾಗಲೂ ಪೂಜೆ ಮಾಡೋದಕ್ಕೆ ಇಷ್ಟೊಂದು ಕಲರ್ಸ್ ಹೂವು ಇತ್ತು ಅಂತಂದರೆ ಎಷ್ಟೊಂದು ಖುಷಿ ಆಗುತ್ತಲ್ವ ಪೂಜೆ ಮಾಡೋದಕ್ಕೆ. ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು, ಇಷ್ಟೊಂದೆಲ್ಲ ಹೂವು ಇದೆ ಅಂತಂದ್ಬಿಟ್ಟು. ಊರ ಕಡೆ ಹೋದರೆ ಇಷ್ಟೊಂದು ಹೂವು ಅನ್ನೋದು ತೊಗೊಂಡ್ಬರ್ತಾ ಇರ್ತೀನಿ. ಬೆಂಗಳೂರಲ್ಲೂ ಅವಾಗವಾಗ ಸಿಗುತ್ತೆ. ರೆಗ್ಯುಲರ್ ಆಗಿ ಜಾಸ್ತಿ ಅಂತಂದರೆ ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಮತ್ತು ರೋಸ್ ಹೂವು ಇಷ್ಟೇ ಇರುತ್ತೆ. ಬೇರೆ ಕಲರ್ಸು ಹೂಗಳು ರೇರಾಗಿ ಸಿಗ್ತಾ ಇರುತ್ತೆ. ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಶುಕ್ರವಾರ ದಿನ ನಾನು ಮನೆಗೆಲ್ಲ ಧೂಪನ ಹಾಕ್ತೀನಿ. ಇವಾಗ ಮನೆಗೆಲ್ಲ ಧೂಪನ ಹಾಕಿ ತೊಗೊಂಬಂದು ಇಲ್ಲಿ ಮೇನ್ ಡೋರ್ ಹತ್ರ ಇಟ್ಬಿಟ್ಟಿರ್ತೀನಿ.
ಇನ್ನೀಗ ಮನೆಗೆಲ್ಲ ಧೂಪ ಹಾಕಿದ್ದಾದ್ಮೇಲೆ ಇವಾಗ 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ. ಆಮೇಲೆ 108 ಸಲ ರಾಮರ ನಾಮವನ್ನ ಬರಿತೀನಿ, ಅಂದರೆ ರಾಮಕೋಟಿಯನ್ನ ಬರಿತೀನಿ. ಇನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರದ ಬಗ್ಗೆ ನನಗೆ ಒಂದಷ್ಟು ಕಮೆಂಟ್ಸು ಅಷ್ಟೇ ಆಗಾಗ ಬರ್ತಾ ಇರುತ್ತೆ. ಈ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಪ್ರತಿದಿನ ಪೂಜೆ ಮಾಡ್ತೀವಲ್ವ, ಆವಾಗ ಹೇಳ್ಕೊಳ್ಳೋದಷ್ಟೇ, ಬರೆಯೋದಲ್ಲ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಹಿಂದಿನ ದಿನ ಅವರೆಕಾಯಿ ಎಲ್ಲ ಸುಲಿದು ಕಾಳನ್ನೆಲ್ಲ ನೆನೆಸಿಟ್ಟಿದ್ನಲ್ವ, ಈ ಒಂದು ಕಾಳನ್ನೆಲ್ಲ ಇದಕ್ಕಿಡೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಕೂತ್ಕೊಂಡಿದ್ದಕ್ಕೆ ಒಂದು 3 ಗಂಟೆ ಆಯ್ತೇನೋ ಈ ಕಾಳೆಲ್ಲ ಇದ್ಕೋದಕ್ಕೆ. ಪಾಪ ನಮ್ಮ ಮನೆಯವರು ಅಷ್ಟೇ ಬಂದು ಅವರು ಇದ್ಕೊಟ್ರು. ಇಷ್ಟೊಂದು ಕಾಳನ್ನು ನಾನು ಮತ್ತು ನಮ್ಮ ಮನೆಯವರು ಇದ್ಕಿದ್ದೀವಿ. ಇದರಲ್ಲಿ ಇವಾಗ ನೈಟ್ ಸಾಂಬಾರು ಮಾಡೋದಕ್ಕೆ ಒಂದಷ್ಟು ತಗೊಂಡು ಇನ್ನು ಉಳಿದಿರೋ ಇದ್ಕಿದ ಅವರೆಕಾಳನ್ನು ಒಣಗಿಸಿಡೋಣ, ಸಮ್ಮರಲ್ಲಿ ಯಾವಾಗಲಾದರೂ ಮಾಡ್ಕೊಳ್ಳೋದಕ್ಕಾಗುತ್ತೆ ಸೇಮ್ ಇದಕ್ಕಿನ ಬೇಳೆ ಸಾಂಬಾರು ಅಂತಂದ್ಬಿಟ್ಟು ಒಂದಷ್ಟು ಇವಾಗ ಅಡುಗೆಗೆ ಇನ್ನು ಉಳಿದಿದ್ದೆಲ್ಲ ಬಿಸಿಲಿಗೆ ಒಣಗಾಕೋದಕ್ಕೆ ಅಂತಂದ್ಬಿಟ್ಟು ಎಲ್ಲ ಅವರೆಕಾಯಿನ ಸುಲಿದು ಎಲ್ಲ ಕಾಳನ್ನು ನೆನೆಸಿಟ್ಟು ಎಲ್ಲ ಕಾಳನ್ನು ಇದ್ಕಿದ್ದೀವಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಇದ್ಕದ ಅವರೆಕಾಳು ಅನ್ನೋದು ಆಗಿದೆ. ಇನ್ನು ಊರಿಗೆ ಹೋಗ್ಬೇಕಾಗುತ್ತಲ್ವಾ, ಇನ್ನು ಅವರೆಕಾಯಿನೆಲ್ಲ ಇಟ್ಕೊಂಡು ಕಾಳು ಸಾಂಬಾರು ಮತ್ತು ಬಸ್ಸಾರು ಈ ಥರ ಡಿಫ್ರೆಂಟು ಸಾಂಬಾರುಗಳನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಒಣಗಿಸಿಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇವಾಗ ಕಾಳಿನ ಕೆಲಸ ಎಲ್ಲ ಮುಗೀತು. ಕ್ಯಾರೆಟ್ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಈ ಕ್ಯಾರೆಟನ್ನೆಲ್ಲ ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಂದ್ಬಿಟ್ಟು ಇವಾಗ ಒಂದು 10 ಕ್ಯಾರೆಟನ್ನು ತಗೊಂಡು ಅದನ್ನೆಲ್ಲ ಮೇಲೆ ಸಿಪ್ಪೆ ಎಲ್ಲ ತೆಗೆದು ತುರಿದು ಕ್ಯಾರೆಟ್ ಹಲ್ವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಎದುರುಗಡೆ ಮನೆಯವ್ರಿಗೆ ಈ ಇದ್ಕದ ಅವರೆಕಾಳನ್ನು ಕೊಡ್ತೀನಿ, ಸಾಂಬಾರು ಮಾಡ್ಕೊಳ್ಳಿ ಇದ್ಕಿನ ಬೇಳೆ ಸಾಂಬಾರು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಬರೋದಿಲ್ಲ ಅಂತ ಹೇಳಿದ್ರಲ್ವ, ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಅವ್ರಿಗೂ ಈ ಕ್ಯಾರೆಟ್ ಹಲ್ವಾ ಮತ್ತು ಇದ್ಕಿನ ಬೇಳೆ ಸಾಂಬಾರೆಲ್ಲ ಕೊಡೋಣ ಅಂತಂದ್ಬಿಟ್ಟು ಇವಾಗ ಈ ಕ್ಯಾರೆಟ್ನೆಲ್ಲ ತುರಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಷ್ಟೊಂದು ಕ್ಯಾರೆಟ್ ತುರಿ ಅನ್ನೋದು ಆಗಿದೆ. ತುಂಬ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಕ್ಯಾರೆಟ್ ಹಲ್ವಾ ಅನ್ನೋದು ಇಷ್ಟ ಆಗುತ್ತೆ. ಆಮೇಲೆ ಎದುರುಗಡೆ ಮನೆಯವ್ರಿಗೂ ಅಷ್ಟೇ ಒಂದು ಸ್ವಲ್ಪ ಕೊಡೋಣ. ಈ 4-5 ಕ್ಯಾರೆಟನ್ನು ಹಾಕಿದ್ದೀವಿ ಅಂತಂದರೆ ಯಾವ ಕಡೆಗೂ ಸಾಕಾಗೋದಿಲ್ಲ, ಅಂದರೆ ನಮಗೇನೆ ಸಾಕಾಗೋದಿಲ್ಲ, ಇನ್ನು ಅವ್ರಿಗೆ ಹೆಂಗೆ ಕೊಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಒಂದು 10 ಕ್ಯಾರೆಟನ್ನು ತುರಿದು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಾದರೂ ಉಳೀತು ಅಂತಂದರೆ ಊರಿಗೆ ಎತ್ಕೊಂಡು ಹೋದರೆ ಆಯಿತು, ಅಲ್ಲಿ ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ತಿನ್ಕೊಳ್ತಾರಲ್ವ ಅಂತಂದ್ಬಿಟ್ಟು ಒಂದೇ ಸಲ ಇಷ್ಟೊಂದು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಇನ್ನು ಹಾಲೂ ಇತ್ತು, ಊರಿಂದ ಹಾಲೆಲ್ಲ ತೊಗೊಂಬಂದು ಕೊಟ್ಟಿದ್ರು, ಹಾಲೆಲ್ಲ ಇತ್ತು. ಸರಿ ಹಾಲು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಕ್ಯಾರೆಟು ಎಲ್ಲ ಇದೆ ಅಲ್ವಾ, ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟ್ ಹಲ್ವಾನೂ ಅಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕಿನ ಬೇಳೆ ಸಾಂಬಾರನ್ನೂ ಅಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ಅನ್ನೋದು ಎಲ್ಲ ರೆಡಿ ಆಯಿತು. ನಾನು ಒಂದು 10 ಕ್ಯಾರೆಟ್ಗೆ ಒಂದು 35 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದೆ. ಇಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲೇ ನಾವು ತುಂಬ ಸ್ವೀಟ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಒಂದಿನ ಕಳೆದ ಮೇಲೆ ಈ ಕ್ಯಾರೆಟ್ ಹಲ್ವಾ ಆಗಿರ್ಬೋದು ಮತ್ತು ಜಾಮೂನ್ ಆಗಿರ್ಬೋದು ತುಂಬ ಸ್ವೀಟ್ ಆಗಿಬಿಡುತ್ತೆ, ಆಮೇಲೆ ತಿನ್ನೋದಕ್ಕೇ ಆಗೋದಿಲ್ಲ. ಸ್ಟಾರ್ಟಿಂಗ್ ಡೇ ಒಂದು ಸ್ವಲ್ಪ ಸಪ್ಪೆ ಹೊಡೆದ್ರೂ ನೆಕ್ಸ್ಟ್ ಡೇ ಸರಿ ಹೋಗ್ಬಿಡುತ್ತೆ. ಇಲ್ಲ ಆವಾಗ ಮಾಡಿ ಆವಾಗೇ ತಿಂದು ಖಾಲಿ ಮಾಡ್ಕೊಂಡ್ಬಿಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಶುಗರು ಜಾಸ್ತಿ ಇದ್ರೂ ನಡೆಯುತ್ತೆ. ಈಗ ಕೊನೆಯದಾಗಿ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿ ಆಯಿತು. ಇವಾಗ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಗೋಳಿಸಿ ಇವಾಗ ಕ್ಯಾರೆಟ್ ಹಲ್ವಾಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇನ್ನು ಒಂದು 4 ಏಲಕ್ಕಿಯನ್ನು ಕುಟ್ಟಿಟ್ಕೊಂಡಿದ್ದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿ ಆಯಿತು. ಇನ್ನು ಇದಕ್ಕಿನ ಬೇಳೆ ಸಾಂಬಾರೊಂದು ರೆಡಿ ಮಾಡ್ಕೊಳ್ಳೋದಿದೆ. ಇನ್ನು ಇವತ್ತು ಒಂದು ಸ್ವಲ್ಪ ಬೇಗನೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಯಾಕಂದರೆ ಇನ್ನು ಎದುರುಗಡೆ ಮನೆಯವ್ರಿಗೆ ಕೊಡಬೇಕಲ್ವಾ. ಇನ್ನು ಪುಟಾಣಿಗಳು ಮಲಗಿಬಿಡ್ತವೆ ಬೇಗ, ಹಾಗಾಗಿ ಕ್ಯಾರೆಟ್ ಹಲ್ವಾ ಮತ್ತು ಈ ಒಂದು ಇದಕ್ಕಿನ ಬೇಳೆ ಸಾಂಬಾರೆಲ್ಲ ಕೊಟ್ಟರೆ ಇನ್ನು ಅವರು ಬೇಗ ಊಟ ಮುಗಿಸಿ ಮಲಗ್ತಾರೆ. ಲೇಟ್ ಆಯಿತು ಅಂತಂದರೆ ಆ ಮಕ್ಕಳು ಪಾಪ ಯಾಕೆ ಅಂತಂದ್ಬಿಟ್ಟು ಒಂದು 4 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. 6:15ಗೆಲ್ಲ ಕ್ಯಾರೆಟ್ ಹಲ್ವಾ ಮತ್ತು ಇದಕ್ಕಿನ ಬೇಳೆ ಸಾಂಬಾರೆಲ್ಲ ಮಾಡಿದ್ದಾಯಿತು. 6:15ಗೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟೆ ಅವ್ರಿಗೆ. ಇನ್ನು ಅವರು ರೈಸೋ ಇಲ್ಲ ಏನು ದೋಸೆನೋ ಹಾಕ್ಕೊಂಡು ತಿನ್ನಿಸ್ತಾರೆ. ಅವರು ಒಂದು ಸ್ವಲ್ಪ ಸ್ವೀಟ್
ತಿಂತಾರೆ. ಇನ್ನು ಖಾರ ಒಂದು ಸ್ವಲ್ಪ ಕಡಿಮೆನೇ ತಿಂತಾರೆ, ಸಪ್ಪೆಯಾಗಿ ಅವರು ತಿನ್ನಿಸೋದು ನಮ್ಮ ಫ್ರೆಂಡು ಅವರು. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಇನ್ನು ಇತ್ಕಿನಬೇಳೆ ಸಾಂಬಾರಿಗೂ ಅಷ್ಟೇ ಲೈಟಾಗಿ ಖಾರನ ಇಟ್ಟಿದ್ದೆ, ಅವರು ಮಕ್ಕಳು ತಿಂತಾರಲ್ವ ಅಂತಂದ್ಬಿಟ್ಟು. ತಿಂದ್ರೋ ಇಲ್ವೋ ಅಂತಂದ್ಬಿಟ್ಟು ಕೇಳೋದಕ್ಕೂ ನನಗೆ ಟೈಮೇ ಸಿಗಲಿಲ್ಲ. ಈ ಕಡೆ ಚಿಕ್ಕಪೇಟೆಗೆ ಓಡಾಡೋದೇ ಆಗೋಗಿದೆ. ಇನ್ನು ಯಾವಾಗಲಾದರೂ ಫೋನಲ್ಲಿ ಕೇಳಬೇಕು, ಫೋನಲ್ಲಿ ಮಾತಾಡೋದಕ್ಕೂ ಟೈಮ್ ಆಗ್ತಾನೇ ಇಲ್ಲ. ಪಾಪ ಪದ್ಮಕ್ಕನೂ ಅಷ್ಟೇ, ಅವರು ಕಾಲ್ ಮಾಡ್ತಾ ಇರ್ತಾರೆ. ಮೊದಲೆಲ್ಲ ಕಾಲ್ ಮಾಡಿದ ತಕ್ಷಣ ಹಂಗೆ ಪಿಕ್ ಮಾಡ್ತಾಯಿದ್ದೆ. ಇತ್ತೀಚೆಗಂತೂ ಅವ್ರು ಕಾಲ್ ಮಾಡಿದ್ಮೇಲೆ ಎಷ್ಟೊತ್ತಿಗೂ ರಿಟರ್ನ್ ಕಾಲ್ ಮಾಡ್ತಾಯಿದ್ದೀನಿ. ಹಂಗಾಗೋಗಿದೆ ನನ್ನ ಕೆಲಸಗಳಂತೂ ಇವಾಗ. ಯಪ್ಪ, ನನಗಂತೂ ನನ್ನ ತಮ್ಮನ ಮದುವೆ ಯಾವಾಗ ಮಾಡಿ ಮುಗಿಸ್ಕೊಟ್ಬಿಡ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟೊಂದು ಸಿಕ್ಕಾಪಟ್ಟೆ ಕೆಲಸಗಳಾಗೋಗ್ಬಿಟ್ಟಿದೆ. ಇವಾಗ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಇತ್ಕಿನಬೇಳೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಈ ಇತ್ಕಿನಬೇಳೆ ಸಾಂಬಾರನ್ನು ಆದಷ್ಟು ಸಿಂಪಲ್ಲಾಗಿ ಮಾಡಿದ್ರೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿ ಮಾಡ್ತೀವಿ ಅಂತಂದರೆ ಚೆನ್ನಾಗೇ ಇರೋದಿಲ್ಲ ಅಂತ ಅನಿಸುತ್ತೆ. ನಾನು ಆ ಥರನೂ ಟ್ರೈ ಮಾಡಿದ್ದೀನಿ, ಈ ಥರನೂ ಟ್ರೈ ಮಾಡಿದ್ದೀನಿ. ಸಿಂಪಲ್ ಐಟಮ್ಸನ್ನು ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಏನಿಲ್ಲ, ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತಂದರೆ ಕೊಬ್ಬರಿ, ಆಮೇಲೆ ಚಕ್ಕೆ, ಲವಂಗ, ಜೀರಿಗೆ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟೇ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇತ್ತಲ್ವ, ಹಾಗಾಗಿ ಅದನ್ನು ಎಣ್ಣೆಯಲ್ಲಿ ಗೋಳಿಸ್ಕೊಂಡು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡೆ. ಅದಾದಮೇಲೆ ಕೊನೆಯದಾಗಿ ಧನಿಯಾ ಪುಡಿಯನ್ನು ಹಾಕಿದೆ. ಅಂದರೆ ಧನಿಯಾ ಪುಡಿಯನ್ನೇನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಹೋಗಲಿಲ್ಲ, ಡೈರೆಕ್ಟಾಗಿ ಈ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕಿದೆ. ಅದನ್ನೆಲ್ಲ ರುಬ್ಕೊಂಡಿದ್ದಾದಮೇಲೆ ಇನ್ನು ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಅದಾದಮೇಲೆ ಇನ್ನು ಇದ್ಕದ ಅವರೆಕಾಳನ್ನೆಲ್ಲ ಹಾಕಿ ನೆಕ್ಸ್ಟ್ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ ಒಂದು ಸ್ವಲ್ಪ ಹಾಕಿ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಲೋ ಫ್ಲೇಮಲ್ಲೇ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ, ಇನ್ನು ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಂಗೆ ನಾನು ಕುದಿಸ್ಕೊಂಡೆ. ಕುಕ್ಕರ್ ಲಿಡ್ ಏನು ಕ್ಲೋಸ್ ಮಾಡಿ ಇಡೋದಕ್ಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟ್ ಈ ಕಡೆ ಇದ್ಕಿದ ಅವರೆಕಾಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ, ಬೆಳಗ್ಗೆ ಬಿಸಿಲಲ್ಲಿ ಇಟ್ಟರೆ ಆಯಿತು ಅಂತಂದ್ಬಿಟ್ಟು. ಈಗ ಅಡುಗೆ ಎಲ್ಲ ರೆಡಿ ಆಯಿತು. ಒಂದು ಬಟ್ಲಲ್ಲಿ ಇದಕ್ಕಿದ ಅವರೆಕಾಳು ಸಾಂಬಾರನ್ನೆಲ್ಲ ಹಾಕ್ಕೊಂಡೆ, ಇನ್ನೊಂದು ಬಟ್ಲೊಳಗಡೆ ಕ್ಯಾರೆಟ್ ಹಲ್ವಾನ ಹಾಕ್ತಾಯಿದ್ದೀನಿ. ಇನ್ನು ಅವರು ಲಾಸ್ಟ್ ಟೈಮು ಏನೋ ಇದರಲ್ಲಿ ದೋಸೆ ಇಟ್ಟು ಏನೋ ಕೊಟ್ಟಿದ್ರು, ಅವ್ರದ್ದು ಸ್ಪೂನು ಆಮೇಲೆ ಬಟ್ಲು ಪ್ಲೇಟ್ ಎಲ್ಲ ಇತ್ತು, ಅದರೊಳಗಡೆ ಸಾಂಬಾರು ಹಾಕ್ಕೊಟ್ಟೆ. ಇನ್ನೊಂದು ಬಟ್ಲೊಳಗಡೆ ಕ್ಯಾರೆಟ್ ಹಲ್ವಾ ಹಾಕಿ ಕೊಟ್ಟಿದ್ದೀನಿ. ಆ ಕಡೆಯಿಂದ ಏನಾದರೂ ಅವರು ಬಟ್ಲಲ್ಲಿ ಹಾಕಿ ಕೊಟ್ಟಿದ್ದಾರೆ ಅಂತಂದರೆ ಈ ಕಡೆಯಿಂದ ನಾನು ಅಷ್ಟೇ ಏನಾದರೂ ಮಾಡಿ ಬಟ್ಲಲ್ಲಿ ಹಾಕ್ಕೊಡ್ತಾ ಇರ್ತೀನಿ. ಈ ಥರ ನಮ್ಮ ಟ್ರಾನ್ಸಾಕ್ಷನ್ ಅನ್ನೋದು ಆಗ್ತಾ ಇರುತ್ತೆ. ಅವರೂ ಖಾಲಿ ಬಟ್ಲುಗಳನ್ನು ಕೊಡೋದಿಲ್ಲ, ನಾವೂ ಖಾಲಿ ಬಟ್ಲುಗಳನ್ನು ಕೊಡೋದಿಲ್ಲ. ಈ ಥರ ನಾವು ಅಭ್ಯಾಸನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಅವ್ರಿಗೆ ಕೊಟ್ಟು ಬಂದಿದ್ದಾದಮೇಲೆ ಹಂಗೆ ಇವಾಗ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಇನ್ನು ರೈಸ್ ಎಲ್ಲ ಇತ್ತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಇವಾಗ ಮುದ್ದೆ ಮಾಡಿ ನಮ್ಮ ಮನೆಯವ್ರಿಗೆ ಇಟ್ಕೊಡ್ತಾ ಇದ್ದೀನಿ ಊಟಕ್ಕೆ. ಈಗ ಊಟ ಎಲ್ಲ ತಿಂದಿದ್ದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರಿಗೆ 2 ಜೀನ್ಸನ್ನು ತೊಗೊಂಡಿದ್ದಾರೆ, ಒಂದು ಶರ್ಟ್ ತೊಗೊಂಡಿದ್ದಾರೆ. ಶರ್ಟ್ಗಳು ಸಾಕಷ್ಟಿದೆ, ಅದಕ್ಕೆ ಅವರು ಬೇಡ ಅಂತಂದ್ಬಿಟ್ಟು ಅವ್ರಿಗೇನೇನು ಯೂಸ್ ಆಗುತ್ತೋ ಅಷ್ಟು ಐಟಮ್ಸನ್ನು ತೊಗೊಂಡ್ರು. ನಾನು ಅಷ್ಟೇ, ನನಗೇನೇನು ಯೂಸ್ ಆಗುತ್ತೋ ಅಷ್ಟು ಐಟಮ್ಸನ್ನು ತೊಗೊಂಡೆ. ಇನ್ನು ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು 1-2 ಶಾರ್ಟ್ಸನ್ನು ತೊಗೊಂಡ್ರು. ನೆಕ್ಸ್ಟ್ ಈಗ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಒಂದು 4 ಟೀ ಶರ್ಟ್ಸನ್ನು ತೊಗೊಂಡಿದ್ದಾರೆ. ಈ ಥರ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಜಾಸ್ತಿ ನಮಗೆ ಯೂಸ್ ಆಗ್ತಾ ಇರುತ್ತೆ. ಎಲ್ಲಾದರೂ ಹೋಗಿ ಬರೋದಕ್ಕೆ ಹಾಕ್ಕೊಳ್ಳೋ ಬಟ್ಟೆಗಳು ಸಾಕಷ್ಟು ಇರ್ತಾವಲ್ವ, ಅಂಥದನ್ನು ಸ್ಕಿಪ್ ಮಾಡಿಕೊಂಡು ಮದುವೆಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ರೆಗ್ಯುಲರ್ ಯೂಸ್ಗೆ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡ್ವಿ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಶಾಪಿಂಗನ್ನು ಮಾಡ್ಕೊಂಡ್ಬಂದ್ವಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊಂದು ಬಟ್ಟೆಗಳು ಅವ್ರದ್ದಿದ್ದು. ಇನ್ನು
ಅದಾದಮೇಲೆ ನಾನು ಸ್ಲಿಪ್ಪರ್ಸನ್ನು ಒಂದು ಜೊತೆ ತೊಗೊಂಡೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಮದುವೆಗೆ ಅಂತಂದ್ಬಿಟ್ಟು ಒಂದು ಜೊತೆ ಸ್ಲಿಪ್ಪರನ್ನು ಇವು ತೊಗೊಂಡೆ. ಆಮೇಲೆ ಇನ್ನು ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಅವ್ರಿಗೆ ಆಲ್ರೆಡಿ ಮನೆಯಲ್ಲೇ ಇತ್ತು ಈ ಸ್ಲಿಪ್ಪರ್ಸು, ಯೂಸೇ ಮಾಡಿರಲಿಲ್ಲ. ಸರಿ ಆಯಿತು, ರಿಸೆಪ್ಷನ್ಗೆ ಮುಹೂರ್ತಕ್ಕೆಲ್ಲ ಇದೇ ಆಗುತ್ತೆ ಅಂತಂದ್ಬಿಟ್ಟು ಅವರು ಸ್ಲಿಪ್ಪರ್ಸ್ ಏನು ತೊಗೊಳೋದಕ್ಕೆ ಹೋಗಿಲ್ಲ. ಅದಾದಮೇಲೆ ಇನ್ನು ಸ್ಯಾರಿ ಬಂದುಬಿಟ್ಟು ಇದು ನಾನು ಮುಹೂರ್ತಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದಲ್ಲ, ಮನೆಯಲ್ಲೇ ನನ್ನ ಹತ್ರ ಇತ್ತು. ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಮ್ಮ ಅತ್ತಿಗೆಯವ್ರು ಇಟ್ಟಿದ್ರು. ಸರಿ ಇದನ್ನು ಹಂಗೆ ಇಟ್ಕೊಂಡಿದ್ನಲ್ವಾ, ಮುಹೂರ್ತ ಬಂದು ಬೆಳಗಿನ ಜಾವ 3:15 4:15 ಆಗೋಗುತ್ತೆ. ಇನ್ನು ಈ ಒಂದು ಸ್ಯಾರಿನೇ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಆಯಿತು, ರಿಸೆಪ್ಷನ್ಗೆ ಯಾವುದಾದ್ರೂ ಸ್ಯಾರಿ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ನಾನು ನಮ್ಮ ಮನೆಯವ್ರ ಬಟ್ಟೆ ತೋರಿಸಿದ್ನಲ್ವ, ಆ ಒಂದು ಸೆಟ್ ಬಂದುಬಿಟ್ಟು ಅವರು ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿದ್ದು. ಆವಾಗ ಅವರು 5000 ಏನೋ ಕೊಟ್ಟು ತೊಗೊಂಡ್ರಂತೆ. ಆವಾಗ ಹಾಕ್ಕೊಂಡಿದ್ದು ಮತ್ತು ಹಾಕ್ಕೊಂಡೇ ಇಲ್ಲ. ಅದನ್ನು ಡ್ರೈ ಕ್ಲೀನಿಂಗ್ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡು ರಿಸೆಪ್ಷನ್ಗೆ ನಾನು ಆ ಬಟ್ಟೆನೇ ಹಾಕ್ಕೊಳ್ತೀನಿ, ನನಗೇನು ರಿಸೆಪ್ಷನ್ಗೆ ಬಟ್ಟೆಗಳು ಬೇಡ ಅಂತಂದ್ಬಿಟ್ಟು ಅವರು ಮುಹೂರ್ತಕ್ಕೆ ಮಾತ್ರ ಜೀನ್ಸು ಅಂದರೆ ಜೀನ್ಸ್ ಪ್ಯಾಂಟ್ಗಳು ಕಡಿಮೆ ಇತ್ತು ಅಂತಂದ್ಬಿಟ್ಟು ಪ್ಯಾಂಟ್ 1-2, ಶರ್ಟ್ಗಳು ತುಂಬಾ ಇದೆ ಅಂತಂದ್ಬಿಟ್ಟು ಶರ್ಟ್ ಒಂದು ತೊಗೊಂಡ್ರು ಮದುವೆಗೆ ಅಂತಂದ್ಬಿಟ್ಟು. ಇಷ್ಟು ತೊಗೊಂಡ್ರಷ್ಟೇ. ಅದಾದಮೇಲೆ ನಾನು ಒಂದು 4 ರೆಡಿಮೇಡ್ ಡ್ರೆಸ್ಗಳನ್ನು ತಗೊಂಡೆ. ಈ ಸಲ ಅಂತೂ ರೆಡಿಮೇಡೇ ತೊಗೊಂಡೆ, ಸ್ಟಿಚ್ ಮಾಡಿಸೋದಕ್ಕೆ ಅಂತಂದ್ಬಿಟ್ಟು ಮೆಟೀರಿಯಲ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ಇನ್ನು ನಾನು 1-2 ಹ್ಯಾಂಡ್ ಬ್ಯಾಗ್ಸನ್ನು ತೊಗೊಂಡೆ. ಒಂದು ಬ್ಯಾಗು ನಂದು ಅದು ಜಿಪ್ಪೆಲ್ಲ ಹೋಗ್ಬಿಟ್ಟಿತ್ತು, ಅದೊಂದು ಬ್ಯಾಗು. ಇನ್ನೊಂದು ಸಣ್ಣ ಬ್ಯಾಗ್ ತೊಗೊಂಡೆ. ಮದುವೆ ಟೈಮಲ್ಲೆಲ್ಲ ಮೊಬೈಲು ಮತ್ತು ಒಂದಷ್ಟು ಕ್ಯಾಶು ಎಲ್ಲ ಇಟ್ಕೊಳ್ಬೇಕಾಗುತ್ತೆ. ಇನ್ನು ದೊಡ್ಡ ಬ್ಯಾಗ್ ಎಲ್ಲ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ, ಸಣ್ಣ ಬ್ಯಾಗ್ ಇರಲಿ ಅಂತಂದ್ಬಿಟ್ಟು ಅದೊಂದು ಬ್ಯಾಗ್ ತೊಗೊಂಡೆ. ನೋಡ್ತಾ ಇರ್ಬೋದು ರೆಡಿಮೇಡ್ ಡ್ರೆಸ್ಗಳನ್ನು ನಾನು ಇಷ್ಟು ತೊಗೊಂಡಿದ್ದೀನಿ. ಇನ್ನು ಬ್ಯಾಗುಗಳು ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಬ್ಯಾಗು ಇನ್ನೊಂದು ಬ್ಯಾಗು, ಈ ಥರ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಇದು ಬುಧವಾರ ಮತ್ತು ಶನಿವಾರ 2 ದಿನ ಶಾಪಿಂಗ್ ಮಾಡಿಕೊಂಡು ತೊಗೊಂಬಂದಿರುವಂತಹ ಐಟಮ್ಸು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.